ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆರಿ ಗುಡ್. ಇವ್ರು ಇಷ್ಟು ಬೇಗ ಚೇತರಿಸ್ಕೋತಾರೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಈ ಏಜ್ಗೆ ಇವ್ರಿಗೆ ಇಷ್ಟೆಲ್ಲ ಆಗಿದ್ರು ಕೂಡ ಇವ್ರಿಗೆ ಕಾನ್ಷಿಯಸ್ ಬಂದಿದೆ ಅಂದ್ರೆ ಇಟ್ಸ್ ಎ ಮಿರಾಕಲ್. ತುಂಬಾ ಡಿಸ್ಟರ್ಬ್ ಮಾಡಬೇಡಿ, ಸ್ವಲ್ಪ ಹೊತ್ತು ಮಾತಾಡಿಸಿ ಆಚೆ ಬನ್ನಿ. ಬಾಬಾ, ನಾನು ಬಂದಿದ್ದೀನಿ. ನನಗದು ಬೇಕು. ಕಾಣಿಸ್ತಾ ಇದೆಯಾ? ಈ ಮುದುಕನಿಗೇನು ಕಾಣಿಸೋದಿಲ್ಲ ಅಂತ ಅನ್ಕೊಂಡ್ಯಾ? ನನಗೆ ಏನಾಗಿದೆ ಅಂತ ಹೇಳ್ತಾ ಇದ್ದೀಯ? ನಾನು ಚೆನ್ನಾಗೇ ಇದ್ದೀನಿ. ಇಲ್ಲಿಂದ ನಾನು ಆಚೆ ಕರ್ಕೊಂಡು ಹೋಗು. ಮನೆವರೆಗೂ ನಡ್ಕೊಂಡೇ ಬರ್ತೀನಿ. ಏನಾಯ್ತು? ವೀರರ ಜೊತೆಯಲ್ಲಿ ಮಾತಾಡ್ತಾ ಬರ್ತಿದ್ದೆ, ಅಷ್ಟರಲ್ಲಿ ತುಳಸಿ, ಬೀಗರು ಹೇಗಿದ್ದಾರಮ್ಮ? ಅವ್ರಿಗೇನು ಆಗಿಲ್ಲ ತಾನೆ? ಇಲ್ಲ ತಾತ, ಅವರು ಆರಾಮಾಗಿದ್ದಾರೆ, ಮನೇಲಿದ್ದಾರೆ. ನೀವು ಬೇಗ ಹುಷಾರಾಗಿ. ಹೌದು ಮಾವ, ಅವ್ರು ಆರಾಮಾಗಿದ್ದಾರೆ. ಅವ್ರಿಗೇನೂ ಆಗಿಲ್ಲ, ಏನೂ ಆಗೋದು ಇಲ್ಲ. ನೀವು ಬೇಗ ಹುಷಾರಾಗಿ. ಈಗಲೇ ಓಡ್ಲಾ? ಇದನ್ನೆಲ್ಲ ಕಿತ್ತು ಬಿಸಾಡೋದು ಕೇಳು. ಒಂದು ವಾಕ್ ಹೋಗಿ ಬರ್ತೀನಿ. ಆಯ್ತು ಮಾವ, ನೀವು ಹುಷಾರಾಗ್ತಿದ್ದಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಜೊತೆ ನಾನು ಬರ್ತೀನಿ. ನೋಡಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ, ಸ್ವಲ್ಪ ಹೊತ್ತು ಹೊರಗಡೆ ಇರಿ. ನಾನು ಇನ್ನೆಷ್ಟು ದಿವಸ ಇರ್ತೀನಿ ನಾನು, ಅಲ್ಲಿವರೆಗೂ ನಿನ್ನನ್ನು ಸಂತೋಷವಾಗಿ ನೋಡಬೇಕು, ಅಷ್ಟೇ ನನ್ನ ಆಸೆ. ಅಪ್ಪ, ಎಷ್ಟು ದಿನ ಆಗಿತ್ತಪ್ಪ ನಿನ್ನ ಕೈಯಲ್ಲಿ ಹೀಗೆ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು. ನಾಳೆ ನಾನೇನಾದರೂ ಸತ್ತೋದ್ರೆ ನಿನ್ನ ಗಂಡ ಇದನ್ನೆಲ್ಲ ಮಾಡ್ತಾನೆ. ಅಪ್ಪ, ಆಗಾಗ ಏನಾದರೂ ತಿಂತಾ ಇರೋ. ಅಲ್ಲಮ್ಮ, ದತ್ತಣ್ಣನ ಬೆರಳಿಟ್ಕೊಂಡು ನಮ್ಮ ಅಪ್ಪನ ನಿಧಾನ ಕರ್ಕೊಂಡು ಹೋಗಿ ಅಂತೆ. ಅವರು ನನಗೆ ಲೊಕೇಶನ್ ಆಗ್ತಾರೆ. ನಾನು ಚಿಕ್ಕ ಹುಡುಗನೇ ಕಳೆದೋಗೋದಕ್ಕೆ. ಸೊಗ್ಲಾಡಿ, ಏನು ಯೋಚನೆ ಮಾಡಬೇಡ. ನಿಮ್ಮಪ್ಪನ ಕೈ ಹಿಡ್ಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ತು, ಓಕೆನಾ? ಸಿರಿ, ನೀನು ಹೀಗೆ ಊಟ ಬಿಟ್ಟು ಕೂತ್ರೆ ಆರೋಗ್ಯದ ಗತಿ ಏನಾಗುತ್ತೆ? ಸಮಾಧಾನ ಮಾಡ್ಕೊ, ಸ್ವಲ್ಪನಾದರೂ ಊಟ ಮಾಡು. ನೀನು ಹೀಗಿದ್ರೆ ಅಂಕಲ್ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳು? ಇಲ್ಲ ಸಂಧ್ಯಾ, ನನ್ನ ಕೈಲಿ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸೋತೋದ್ನೇನೋ ಅನ್ನಿಸ್ತಿದೆ. ಸಮರ್ಥ ಅಪ್ಪ ಕಣ್ಮುಂದೆ ಬರ್ತಾನೆ ಇದ್ದಾರೆ. ಒಂದು ಕಡೆ ಅಪ್ಪನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ಟಿದ್ದೀನಿ, ಇನ್ನೊಂದು ಕಡೆ ಇಂಥ ಸಮಯದಲ್ಲಿ ಸಮರ್ಥ ಕೂಡ ನನ್ನ ಜೊತೆನಲ್ಲಿಲ್ಲ. ನಂಗಂತೂ ಕೈ ಕಾಲ ಆಡ್ತಿಲ್ಲ ಸಂಧ್ಯಾ.
ಹಾಗಂತ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಅಣ್ಣನ ಬಿಡ್ಸೋಕ್ಕಾಗತ್ತಾ? ಅಣ್ಣನ ಬಿಡಿಸ್ಬೇಕು ಅಂದರೆ ನಾವೇ ಓಡಾಡಬೇಕು. ಅದಕ್ಕೆ ನಮಗೆ ಶಕ್ತಿ ಬೇಕಲ್ವಾ ಸಿರಿ? ಸಿರಿ, ಅಣ್ಣ ಏನೂ ತಪ್ಪು ಮಾಡಿಲ್ಲ ಅಂತ ನಿನಗೂ ಗೊತ್ತು ತಾನೆ? ಹೌದು, ಸಮರ್ಥ್ ತಪ್ಪು ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅಪ್ಪನ ಖಂಡಿತವಾಗ್ಲೂ ಸಮರ್ಥ್ ಸಾಯಿಸಿರಲ್ಲ. ಅಪ್ಪನ ಸಾವಿಗೆ ಸಮರ್ಥ್ ಕಾರಣ ಅಲ್ಲ. ಆದರೆ ಅಪ್ಪನ ಸಾಯಿಸಿದವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಅವ್ರ ಸಾವಿಗೆ ನ್ಯಾಯ ಸಿಗಬೇಕು ಸಂಧ್ಯಾ. ಖಂಡಿತ ಸಿಗುತ್ತೆ. ಸತ್ಯಕ್ಕೆ ಯಾವಾಗಲೂ ಜಯ ಇರುತ್ತೆ ಸಿರಿ. ನೀನು ಮೊದಲು ಊಟ ಮಾಡು. ಅಲ್ಲ ಸಂಧ್ಯಾ, ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಅದು ವಯಸ್ಸಾಗಿರೋರ್ಗೆ. ಅವ್ರು ಸತ್ತಿದಾರ ಬದುಕಿದಾರ ಅಂತನೂ ನೋಡದೆ ಸುಮ್ಮನೆ ಹಾಗೆ ಹೋಗಕ್ಕದು ಹೇಗೆ ಸಾಧ್ಯ ಸಂಧ್ಯಾ? ಆಕ್ಸಿಡೆಂಟ್ ಯಾರು ಮಾಡಿರ್ಬೋದು, ಆದ್ರೆ ಸಮರ್ಥ್ ಯಾಕೆ ಈ ಆಕ್ಸಿಡೆಂಟ್ನ ನಾನೇ ಮಾಡಿದ್ದೀನಿ ಅಂತ ಒಪ್ಕೊಂಡ? ಇಲ್ಲ, ಸತ್ಯ ಏನು ಅಂತ ನನಗೆ ಗೊತ್ತಾಗ್ಲೇಬೇಕು. ನಾನು ಈಗಲೇ ತುಳಸಿ ಅಮ್ಮನ ಜೊತೆ ಮಾತಾಡಬೇಕು. ಅಪ್ಪನ ಸಾವಿನ ಕಾರಣ ಆದವ್ರನ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಈಗ ನಿನಗೆ ಖುಷಿ ಆಗಿರ್ಬೋದಲ್ಲ? ನಾನು ನನ್ನ ಗಂಡ ಜಗಳಾಡೋದು ನೋಡಿ ನಿನಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೋದಲ್ಲ? ಯಾಕೆ ಹೀಗೆ ಮಾತಾಡ್ತಿದ್ಯಾ ದೀಪಿಕಾ? ಮನೇಲಿ ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಬಯಸೋಳು ನಾನು. ಯಾರೋ ಜಗಳ ಆಡ್ತಿದ್ರೆ ಅದನ್ನ ನೋಡಿ ಖುಷಿ ಪಡೋದಕ್ಕೆ ನಾನು ನೀನಲ್ಲ. ಓಹೋ, ಹೌದೌದು, ಇಂಥ ನಾಟಕದ ಮಾತುಗಳಾಡಿ ಮನೆಯವ್ರನ್ನೆಲ್ಲ ಮರ್ಣ್ ಮಾಡಿದ್ಯಲ್ಲ. ನಾನು ನನ್ನ ಗಂಡ ಜಗಳ ಆಡ್ತೀವೋ ಪ್ರೀತಿಯಿಂದ ಇರ್ತೀವೋ ಅದೆಲ್ಲ ನಿನಗೆ ಯಾಕೆ? ನೀನು ಬಂದು ನಮ್ಮಿಬ್ಬರಿಗೆ ಬುದ್ಧಿ ಹೇಳೋದೇನು ಬೇಕಾಗಿಲ್ಲ. ನನ್ನ ಅಭಿ ಮಧ್ಯೆ ನೀನು ಬರಬೇಡ. ಯಾಕೆ ಬರಬಾರ್ದು? ನಿಮ್ಮಿಬ್ಬರು ಮಧ್ಯ ಬಂದು ಮಾತಾಡೋ ಹಕ್ಕು ಅಧಿಕಾರ ನನಗಿದೆ. ನಾನು ನನ್ನ ತಂಗಿ ಮೈದನ ಜೀವನದ ಬಗ್ಗೆ ಮಾತಾಡ್ತಿದ್ದೀನಿ ಹೊರತು ಬೇರೆ ಯಾರ್ದೋ ಜೀವನದ ಬಗ್ಗೆ ಮಾತಾಡ್ತಿಲ್ಲ. ಈ ಸಂಬಂಧಗಳ ಬಗ್ಗೆ ನೀನು ನಂಗೆ ಹೇಳಬೇಡ. ನಾನು ಅಭಿ ಕಿತ್ತಾಡ್ತೀವಿ ಮತ್ತೆ ಒಂದಾಗ್ತೀವಿ. ನಮ್ಮಿಬ್ರು ಮಧ್ಯೆ ನೀನು ಮೂಗು ತೋರಿಸ್ಬೇಡ. ನಿನ್ನಿಂದಾಗಿ ಮಾಮ್ ಡ್ಯಾಡ್ನ ಆಲ್ರೆಡಿ ದೂರ ಮಾಡ್ಕೊಂಡಿದ್ದಾಯ್ತು, ಈಗ ಅಭಿನೂ ದೂರ ಮಾಡ್ಕೋಬೇಕಾ? ಅಪ್ಪ ಅಮ್ಮ ದೂರ ಹೋಗಿದ್ದಕ್ಕೆ ನಾನು ಕಾರಣ ಅಲ್ಲ ದೀಪಿಕಾ. ಅಪ್ಪ ಅಮ್ಮನ ಜೊತೆ ಇರಬೇಕು ಅನ್ನೋ ಆಸೆ ನನಗೂ ಇದೆ. ಇಂಥ ಬಣ್ಣದ ಮಾತುಗಳಿಗೆ ಬೆರ್ಗಾಗೋಳಲ್ಲ ನಾನು. ಅಪ್ಪ ಅಮ್ಮನ ಜೊತೆಗೆ ಇರೋಕ್ಕೆ ಇಷ್ಟ ಇರೋಳಾಗಿದ್ರೆ ಅವ್ರಿಗಷ್ಟೆಲ್ಲ ಅವಮಾನ ಮಾಡಿ ಈ ಮನೆಯಿಂದ ಆಚೆ ಕಳಿಸ್ತಿರ್ಲಿಲ್ಲ. ಡ್ಯಾಡ್ಗೆ ನಿನ್ನಿಂದ ಎಷ್ಟೆಲ್ಲ ಅವಮಾನಗಳಾಗಿದೆ, ಅದನ್ನು ಅವ್ರು ಮರೆತು ನಿನ್ನ ಕ್ಷಮಿಸಿದ್ರು ನಾನಂತೂ ಕ್ಷಮಿಸಲ್ಲ. ಅಪ್ಪನಿಗೆ ನನ್ನಿಂದ ಅವಮಾನನ? ಇಲ್ಲ, ನನಗಂತ ಉದ್ದೇಶ ಯಾವತ್ತೂ ಇರಲಿಲ್ಲ. ಅವರಿಂದ ನನಗೆ ನೋವಾಗಿರೋದಕ್ಕೆ ನಾನು ರಿಯಾಕ್ಟ್ ಮಾಡಿದೆ ಹೊರತು ಅವ್ರಿಗೆ ಅವಮಾನ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇರಲಿಲ್ಲ. ಮಾಡೋದೆಲ್ಲ ಮಾಡಿ ಈಗ ಇಂಥ ಮಾತುಗಳು ಆಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಅದನ್ನೇ ಹೇಳ್ತಿರೋದು. ಅಭಿ ಜೊತೆ ಮನೆಯವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ಯಾ. ಮನೆಯವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅದ್ರ ತಕ್ಕ ಹಾಗೆ ನಾವು ನಡ್ಕೋಬೇಕು ದೀಪಿಕಾ. ಇಲ್ಲ ಅಂದ್ರೆ ನಿನ್ ಬಗ್ಗೆ ಅಭಿಗೆ ಬೇಸರ ಆಗತ್ತೆ, ಮತ್ತೆ ನಿಮ್ಮಿಬ್ರ ಮಧ್ಯೆ ಜಗಳ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.